ದೇವಾಂಶ್, ಆಕೆ ನಿಮ್ ಹೆಂಡ್ತಿನಾ? ಅಲ್ಲ. ಮತ್ತೆ ಆಕೆ ನಿಮ್ ಹೆಂಡ್ತಿ ಅಂತಿದ್ದಾಳೆ? ಯಾಕಂದ್ರೆ ನನ್ನ ಹೆಂಡತಿ ನನ್ನ ಕಣ್ಮುಂದೆನೆ ಪ್ರಾಣ ಬಿಟ್ಲು. ನನ್ನ ತೋಳಲ್ಲೇ ಪ್ರಾಣ ಬಿಟ್ಲು ಅವಳು. ಅದಕ್ಕೆ ಇವಳು ನನ್ನ ಹೆಂಡತಿ ಆಗಿರೋಕೆ ಸಾಧ್ಯನೇ ಇಲ್ಲ. ಅಲ್ಲ, ನನ್ನ ಹೆಂಡತಿನ ನಾನು ಗುರುತು ಹಿಡದೆ ಇರ್ತೀನ? ಅದು ನನ್ನ ಹಣೆ ಬರಹ. ಮಧ್ಯದಲ್ಲಿ ಮಾತಾಡ್ಬೇಡ ಅಂತ ಮಾತ್ರ ಹೇಳ್ಬೇಡಿ ಸರ್. ನನ್ಗೆ ನಿಮ್ಗಳ ತರ ಇಂಗ್ಲಿಷ್ ಬರಲ್ಲ. ನಾನಷ್ಟಕ್ಕೂ ಏನು ಓದಿಲ್ಲ. ಈ ಕೋರ್ಟು, ರೂಲ್ಸು, ಸೆಕ್ಷನ್ಸು ಏನು ನಂಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳ್ತಿರೋರ್ ಹತ್ರನೇ ಮಾತಾಡಿಸ್ತಿದ್ರೆ ಅವರು ಇಲ್ಲ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾನು ವೈದೇಹಿನೇ ಅಲ್ವೇನೋ ಅಂತ ನಿಮ್ಗೂ ಅನ್ನಿಸ್ತಾ ಇದೆ. ದಯ ತೋರಿಸಿ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಿ. ಯಾರ ಮಾತಲ್ಲಿ ನಿಜ ಇದೆಯೋ, ಯಾರಿಗ ಅನ್ಯಾಯ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆಬ್ಜೆಕ್ಷನ್ ಯುವರ್ ಆನರ್. ಒಬ್ಬರ ಅಭಿಪ್ರಾಯನ ಕೋರ್ಟಲ್ಲಿ ತಿಳಿಸಬೇಕಾದ್ರೆ ಮಧ್ಯದಲ್ಲಿ ಆರೋಪಿ ಮಾತಾಡಬಾರ್ದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಎಲ್ಲರ ಅಭಿಪ್ರಾಯ ಜೊತೆಯಲ್ಲಿ ಆರೋಪಿ ಅಭಿಪ್ರಾಯ ಕೂಡ ತಗೋಬೇಕಾಗುತ್ತೆ. ಕೇಳೋ ಅವಶ್ಯಕತೆನೂ ಇದೆ. ಆಗ್ಲೇ ಸರಿಯಾಗಿ ನ್ಯಾಯ ಒದಗಿಸೋಕಾಗೋದು. ಆಕೆನ್ ಕೂಡ ಮಾತಾಡೋಕ್ ಬಿಡ್ರಿ. ಓಕೆ ಯುವರ್ ಆನರ್. ಈ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ. ನಿಜ ಮಾತ್ರ ಹೇಳಬೇಕು, ಸುಳ್ಳು ಹೇಳೋ ಹಾಗಿಲ್ಲ. ಹೆಣ್ಣು ಮಕ್ಕಳಿಗೆ ಎಲ್ಲದಕ್ಕಿಂತ ಪವಿತ್ರವಾಗಿರೋದು ಅಂದ್ರೆ, ಪ್ರಧಾನವಾಗಿರೋದು ಅಂದ್ರೆ ನನ್ನ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಿದ್ದೀನಿ, ಇದುವರೆಗೂ ನಾನು ಹೇಳಿರೋದು ನಿಜಾನೇ, ಮುಂದೆ ಹೇಳೋದು ನಿಜಾನೇ. ಪ್ರಾಣ ಹೋದ್ರೂ ನನ್ನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರಲ್ಲ. ಅದು ನನ್ನ ಗಂಡನ್ಗೆ ಚೆನ್ನಾಗಿ ಗೊತ್ತು. ಯುವರ್ ಆನರ್, ಅವತ್ತು ದೇವಾಂಶ್ ಹೆಂಡ್ತಿ ವೈದೇಹಿ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಮತ್ತೆ ಅಕ್ಷಯ ಪಾತ್ರ ಫೌಂಡೇಶನ್ ಶಂಕುಸ್ಥಾಪನೆಗೋಸ್ಕರ ಎಲ್ಲರೂ ಸೇರಿ ಹಳ್ಳಿಗೆ ಹೋಗಿದ್ರು. ಅದನ್ನೆಲ್ಲ ನಾನು ಜಡ್ಜ್ಗೆ ನೆನ್ನೆನೆ ಹೇಳಿದ್ದೀನಿ.
ಎಲ್ಲರೂ ಹೊರಟಿದ್ವಿ. ದಾರಿನಲ್ಲಿ ಸತ್ತಿರೋ ಕಾಗೆ ಸಿಕ್ತು. ಅಪ್ಶಕ್ನ ವಾಪಸ್ ಹೋಗೋಣ ಅಂತ ಅಜ್ಜಿ ಹೇಳಿದ್ರು. ಆದ್ರೂ ಏನೂ ಆಗಲ್ಲ ಅಂತ ನಾವು ಹೊರಟ್ಬಿಟ್ವಿ. ಅಷ್ಟಕ್ಕೂ ನಾನು ವೈದೇಹಿ ಅಲ್ದೆ ಹೋಗಿದ್ದಿದ್ರೆ, ಪ್ರತಿ ಕ್ಷಣ ಅವ್ರ ಪಕ್ಕದಲ್ಲೇ ಇಲ್ದೆ ಹೋಗಿದ್ದಿದ್ರೆ ಈ ವಿಷಯಗಳೆಲ್ಲ ನನಗೆ ಹೇಗೆ ಗೊತ್ತಾಗ್ತಿತ್ತು? ನಿಜಾನೇ, ಪಕ್ಕದಲ್ಲೇ ಇದ್ರೆ ಗೊತ್ತಾಗತ್ತೆ. ಮತ್ ನೀನೇ ಪಕ್ಕದಲ್ಲಿರ್ಬೇಕಾದ್ರೆ ನಿನ್ ಜಾಗಕ್ಕೆ ಬೇರೆಯವ್ರು ಹೇಗ್ ಬರೋಕ್ ಸಾಧ್ಯ? ಬಂದಾಗ ನೀನೆಲ್ಲಿದ್ದೆ? ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಆದಾಗ ನಿನ್ ಗಂಡ ಆದ ದೇವಾಂಶ್ ಏನ್ ಮಾಡ್ತಿದ್ರು? ನಿನ್ ಕುಟುಂಬದವರೆಲ್ಲ ಎಲ್ಲಿ ಹೋಗಿದ್ರು? ಆಗ ನಾನು ಅವ್ರ ಜೊತೆ ಇರ್ಲಿಲ್ಲ. ನಾನು ಹೊರಗಡೆ ಹೋಗಿದ್ದೆ. ಅದೇ ಎಲ್ಲಿಗೆ? ಇವಳು ಸುತ್ತಿ ಬಳಸಿ ಮತ್ತೆ ನನ್ನ ಹೆಸರನ್ನೇ ಹೇಳ್ತಾ ಇದ್ದಾಳೆ. ತೊಂದ್ರೆ ತರ್ಲಿ, ಎಲ್ರ ದೃಷ್ಟಿಲೂ ನೀನ್ ಸತ್ತಿದ್ಯಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ಎಲ್ರೂ ನೀನ್ ಸತ್ತಿದ್ಯಾ ಅನ್ಕೊಳ್ಳೋವರೆಗೂ ನೀನ್ ಬದುಕೇ ಇರ್ತೀಯ. ನೀನ್ ಬದುಕೇ ಇದೆಯಾ ಅಂತ ಗೊತ್ತಾದ ತಕ್ಷಣ ಸತ್ತು ಹೋಗ್ತೀಯ. ಉತ್ತರ ಮಾತ್ರ ಇಲ್ಲ ಅಲ್ವಾ? ಎಲ್ಲಿಗೆ ಹೋಗಿದ್ದೆ? ಒಂದು ವೇಳೆ ಈ ಸತ್ಯ ಏನಾದ್ರೂ ಹೊರಗೆ ಬಂದ್ರೆ ಈ ಕುಟುಂಬದ ಮರ್ಯಾದೆ ಮಣ್ಪಾಲಾಗೋಗತ್ತೆ. ಇದೊಂದು ವಿಷಯದಲ್ಲಿ ಮಾತ್ರ ಏನು ಮಾತಾಡಕ್ ಆಗ್ತಿಲ್ಲ. ಅತ್ತೆಗೋಸ್ಕರ, ಮನೆ ಮರ್ಯಾದೆಗೋಸ್ಕರ ಇದನ್ ಮಾತ್ರ ಹೇಳಕ್ ಆಗ್ತಿಲ್ಲ. ನೋಡಿ ಯುರೋನು, ಆ ಟೈಮಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಮನೆಯವರೆಲ್ಲ ಇವ್ರ ವೈದೇಹಿ ಅಲ್ಲ ಅಂತ ನಂಬೋದಕ್ಕೆ ಇದು ಒಂದ್ ಕಾರಣ. ಅಷ್ಟೇ ಅಲ್ಲ ಯುರೋನು, ಅವತ್ತು ಅಲ್ಲಿ ದಶರಥ ರಾಮು ಶತ್ರು ಯಾರೋ ಒಬ್ಬ ಅವ್ರ ತಂಗಿನ ಸಾಯ್ಸಕ್ ಹೋದಾಗ ತನ್ನ ತಾಯಿ ಪ್ರಾಣನ ಕಾಪಾಡೋದಕ್ಕೋಸ್ಕರ ವೈದೇಹಿಯ ಕೇಡಿ ಎದುರಿಗೆ ಬಂದು ತನ್ನ ಪ್ರಾಣನ ತ್ಯಾಗ ಮಾಡಿದ್ಲು. ಈಕೆ ಹೇಳ್ದ ಹಾಗೆ ಯಾವ್ದೋ ಸ್ವಾರ್ಥದಿಂದ ಬಂದಿದ್ದೇ ಆಗಿದ್ರೆ ಆ ಸ್ವಾರ್ಥದಿಂದ ಅವಳು ಪ್ರಾಣ ತೆಗಿತಾಳೆ ಹೊರತು ಮೂರನೇವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಿದ್ಲ? ಸ್ವಂತ ಮಗಳಾಗಿರೋದಕ್ಕೆ ಹೆತ್ತ ತಾಯಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ಲು. ಮಾನವೀಯತೆಯಿಂದ ಅದನ್ ಮಾಡಿರ್ಬೋದಲ್ವಾ? ಅಷ್ಟು ಮಾನವೀಯತೆ ಇದ್ದಿದ್ರೆ ಮೋಸ ಮಾಡೋದಕ್ಕೆ ಅಲ್ಲಿಗೆ ಯಾಕೆ ಹೋಗ್ತಿದ್ಲು? ಮೋಸ ಮಾಡ್ಬೇಕು ಅನ್ಕೊಂಡೋರು ನಿಂತರ ಅರ್ಹತೆ ಇಲ್ದಿರೋರ್ ಬಗ್ಗೆ ವಾದಿಸ್ತಾರೆ, ಪ್ರಾಣನ್ ತ್ಯಾಗ ಮಾಡಲ್ಲ. ಯುರೋನ, ಈಕೆ ಹೇಳ್ದ ಹಾಗೆ ಅಲ್ಲಿದ್ದ ವೈಶಾಲಿನೇ ಆಗಿದ್ರೆ ಆ ವೈಶಾಲಿಗೂ ಯಾರಾದ್ರೂ ಶತ್ರುಗಳಿದ್ರೋ ಏನೋ? ಯೋಚಿಸ್ಬೇಕಲ್ವಾ? ಅದಕ್ಕೋಸ್ಕರ ವೈಶಾಲಿ ಅತ್ತೆ ಆದ ನಾಗವೇಣಿಯವರನ್ನ ವಿಚಾರಿಸೋದಕ್ಕೆ ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಪರ್ಮಿಷನ್ ಗ್ರಾಂಟೆಡ್. ದೇವಾಂಶ್ ಅವರೇ, ನೀವು ಹೋಗ್ಬೋದು. ನೀನೇನು ಭಯ ಪಡ್ಬೇಡ. ಇರೋದು ಇಲ್ದೇ ಇರೋದನ್ನೆಲ್ಲ ಹೇಳಿ ಸಿಕ್ಕಾಕ್ಸು.
ಅಲ್ಲಿ ನಿಂತಿರೋದು ನಿಮ್ ಸೊಸೆನಾ? ನೋಡಿ ಮೇಡಮ್, ಇದು ಕೋರ್ಟ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಆಕೆ ನಿಮ್ ಸೊಸೆನಾ? ಸೊಸೆನೆ. ಆದ್ರೆ ಯಾವುದೇ ಸೊಸೆ ಆದ್ರೂ ಅತ್ತೆ ಮನೆಗ್ ಬಂದು ತಾನು ತಾಯಿಯಾಗಿ ಮೊಮ್ಮಗುನ ಕೊಡ್ತಾಳೆ. ಆದ್ರೆ ಇವಳು ಮಾತ್ರ ನನ್ ಮಗನ್ನ ಕೊಂದಾಕ್ಬಿಟ್ಲು. ನಿಮ್ ನೋವು ನನಗೆ ಅರ್ಥ ಆಗತ್ತೆ. ಆದ್ರೆ ಆಕೆ ನಿಮ್ ಸೊಸೆ ಅಲ್ಲ ಅಂತ, ನಿಮ್ ಸೊಸೆ ದಶರಥ್ ರಾಮ್ ಅವ್ರ ಸೊಸೆ ತರ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಸುಳ್ಳು, ಎಲ್ಲ ಸುಳ್ಳು. ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ. ಅಲ್ಲಿಗೆ ಹೋಗಿದ್ದು ಸತ್ತಿದ್ದು ಅವ್ರ ಸೊಸೆನೆ. ಆಲ್ ರೈಟ್, ಓಕೆ, ನೀನ್ ಹೇಳ್ತಿರೋದೇ ನಿಜ ಅನ್ಕೊಳ್ಳೋಣ. ನಾಗವೇಣಿ ಅವರೇ, ಸ್ವಲ್ಪ ಹೊತ್ತು ಅವ್ರು ಹೇಳಿದ್ದನ್ನೇ ನಿಜ ಅನ್ಕೊಳ್ಳೋಣ. ಈಕೆ ನಿಮ್ ಸೊಸೆ ಅಲ್ಲ, ಅಲ್ಲಿ ಸತ್ತಿದ್ದು ನಿಮ್ ಸೊಸೆ ಅಂತಾನೆ ಅನ್ಕೊಳ್ಳೋಣ. ಹಾಗಾದ್ರೆ ನಿಮ್ ಸೊಸೆನ್ ಸಾಯಿಸೋ ಅವಶ್ಯಕತೆ ಯಾರಿಗಿದೆ? ನಿಮ್ ಸೊಸೆ ಅಲ್ಲಿಗೆ ಹೋಗಿ ದಶರಥ್ ರಾಮ್ ಅವ್ರ ತಂಗಿನ ಕಾಪಾಡೋದಕ್ಕೋಸ್ಕರ ಅವ್ರ ಪ್ರಾಣ ಬಿಟ್ರು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲ್ಲ. ನನ್ ಸೊಸೆ ಪ್ರಾಣ ತೆಗಿಯೋಳೆ ಹೊರತು ಪ್ರಾಣ ಕಾಪಾಡುವಂತವಳಲ್ಲ. ಕಣ್ ಮುಂದೆನೆ ನನ್ ಮಗನ್ ಪ್ರಾಣ ತೆಗ್ಬಿಟ್ಲಲ್ಲ. ಗಂಡನ್ ಪ್ರಾಣನೇ ಲೆಕ್ಕಕ್ಕಿಲ್ದವಳು ಯಾರೋ ಸಂಬಂಧ ಇಲ್ದಿರೋ ವ್ಯಕ್ತಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾಳ? ಖಂಡಿತ ಮಾಡಲ್ಲ. ನನ್ ಸೊಸೆ ಬುದ್ಧಿ ಗೊತ್ತಿರೋದಿಕ್ಕೆ ಹೇಳ್ತಾ ಇದ್ದೀನಿ. ಇವಳು ನನ್ ಸೊಸೆನೆ. ಎಲ್ಲಿ ನನ್ ಮಗನ್ ಕೊಂದಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೇನೋ ಅಂತ ಆ ಮನೆಗ್ ಸೊಸೆ ಆಗಿ ಹೋದ್ರೆ ತಪ್ಪಿಸ್ಕೋಬಹುದು ಅಂತ ಕೆಟ್ಟ ಯೋಚನೆಯಿಂದ ಬಂದಿದ್ದಾಳೆ. ಇವಳು ಆ ಮನೆಗೆ ಹೋದ್ರೆ ಆ ಮನೇನ್ ಕೂಡ ನಾಶ ಮಾಡ್ಬಿಡ್ತಾಳೆ. ಇವಳನ್ನ ಅಲ್ಲಿಗೆ ಹೋಗಕ್ ಬಿಡ್ಬೇಡಿ, ದಯವಿಟ್ಟು ಹೋಗಕ್ ಬಿಡ್ಬೇಡಿ. ಇಲ್ಲ, ಅವ್ರ ಮಾತು ನಂಬೇಡಿ. ಅವರು ತಪ್ಪಾಗಿ ಮಾತಾಡ್ತಿದ್ದಾರೆ. ನಾನೇ ವೈದೇಹಿ, ನಾನು ಅವ್ರ ಸೊಸೆ ಅಲ್ಲ. ನೀನ್ ನನ್ ಸೊಸೆನೆ. ನಾನು ವೈದೇಹಿ. ಇಲ್ಲ, ನೀನ್ ನನ್ ಸೊಸೆನೆ. ನೀನ್ ನನ್ ಸೊಸೆನೆ. ಅವ್ಳು ನನ್ ಸೊಸೆನೆ. The case is adjourned for tomorrow. ಏನಾಯ್ತು ದಶರಥ? ಕೇಸ್ನ ನಾಳೆಗೆ ಮುಂದೂಡಿದಾರಮ್ಮ. ಕೇಸ್ ಮುಂದಕ್ಕೆ ಹಾಕಿದಾರ? ಒಂದು ಸಲ ಕೋರ್ಟ್ ಮೆಟ್ಲು ಹತ್ಬಿಟ್ರೆ ಅಷ್ಟೇ, ದಿನ ಕೋರ್ಟ್ಗೆ ಓಡಾಡ್ಲೇಬೇಕಾಗತ್ತೆ. ಆದ್ರೂ ವೈದೇಹಿ ಯಾರು, ವೈಶಾಲಿ ಯಾರು ಅದನ್ನ ತಿಳ್ಕೊಳಕ್ಕೆ ಇಷ್ಟು ದಿವಸ ಬೇಕಾ? ನಾವೇ ಅಲ್ಲ ಅಂತ ಹೇಳ್ತಾ ಇದೀವಲ್ಲ. ಇಂದು ಅಜ್ಜಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾನಿದ್ದೀನಲ್ವಾ, ನಾನ್ ನೋಡ್ಕೋತೀನಿ ಬಿಡಿ. ನಾನ್ ಯಾರು ಅಂತ ನೋಡ್ತಿದ್ದೀರಾ? ಅಖಿಲ ಇಂದು ಅಜ್ಜಿ, ಚಿಕ್ಕ ವಯಸ್ಸಲ್ಲಿ ದೇವಾಂಶ್ ಕ್ಲಾಸ್ಮೇಟ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದೆ. ನಿನ್ ಗಲಾಟೆಗೆ ಯಾರೋ ಒಬ್ಬ ಮೂಗ್ದರ ಹಾಕೊಂಡ್ ಬರ್ತಾನೆ ಅಂತಿದ್ರಿ ಅಲ್ಲ, ನೆನ್ಪಾಯ್ತಾ? ಗೊತ್ತಾಯ್ತಮ್ಮ. ನೀನ್ ಯಾವಾಗ ಬಂದೆ? ಬೆಳಿಗ್ಗೆ ತಾನೇ ಕೋರ್ಟಿಗೆ ಡೈರೆಕ್ಟಾಗಿ ಬಂದೆ.
ವೈದೇಹಿ ವೈಶಾಲಿ ಕೇಸ್ನ ವಾದಿಸೋದಕ್ಕೆ ಲಾಯರ್ ಬರ್ತಾರೆ ಅಂತಿದ್ರಲ್ಲ, ಅದು ನಾನೇ. ಯಾವ ಹೆಣ್ಣೆ ಆದ್ರೂ ಇಂಥ ಮನೆಗೆ ಸೊಸೆಯ ಕಾಲಿಟ್ರೆ ಚೆನ್ನಾಗಿರುತ್ತೆ ಅನ್ಕೋತಾಳೆ. ಆದ್ರೆ ಆ ಅದೃಷ್ಟ ನನಗಿಲ್ಲ ಅಲ್ವಾ. ನಾನು ಕೇಸ್ ವಾದಿಸೋದಕ್ಕೋಸ್ಕರ ಕಾಲಿಡ್ಬೇಕಾಯ್ತು. ಇದೇನಿದು, ಬಂದ ತಕ್ಷಣನೇ ಏನೇನೋ ಮಾತಾಡ್ತಿದ್ದಾಳಲ್ಲ. ವೈದೇಹಿ ಇಲ್ವಲ್ಲ ಅಂತ ಇವಳು ಅವಳ ಜಾಗನ ತಗೊಳಕ್ ನೋಡ್ತಿದ್ದಾಳ ಹೇಗೆ? ಸರಿ, ಈಗ ನೀವೆಲ್ಲರೂ ಆ ಕೇಸ್ ಬಗ್ಗೆ ಮರೆತು ಆ ಯೋಚನೆಯಿಂದ ದಯವಿಟ್ಟು ಹೊರಗೆ ಬನ್ನಿ. ಅದ್ರ ಬಗ್ಗೆ ಯೋಚಿಸೋದಕ್ಕೆ ನಾನಿದ್ದೀನಿ. ಈಗ ನಾನು ನಿಮಗೆಲ್ಲ ಕಾಫಿ ಮಾಡ್ಕೊಂಡು ಬರ್ತೀನಿ. ಕುಡಿತಾ ಮಾತಾಡೋಣ. ನಿನಗೆ ಯಾಕಮ್ಮ ಆ ಕೆಲಸ? ನಾವೇ ಯಾರಾದ್ರೂ ಮಾಡ್ತೀವಿ ಬಿಡು. ಅಂದ್ರೆ ನನ್ನನ್ನು ಬೇರೆ ಒಳಗೆ ನೋಡ್ತಿದ್ದೀರಾ ಆಂಟಿ? ಚಿಕ್ಕವಳಿದ್ದಾಗ ಈ ಮನೇಲಿ ನನಗ್ ಬೇಕಾಗಿದ್ದನ್ನೆಲ್ಲ ತಗೋತಿದ್ದೆ, ಆದ್ರೆ ನೀವೇ ಕೊಡೋವರೆಗೂ ಕಾಯ್ತಾ ಇದ್ನಾ? ಇಲ್ಲ ತಾನೆ? ನಿಮ್ಮನೆ ಹುಡುಗಿನೇ ಅನ್ಕೊಂಡ್ರೆ ಕಾಫಿ ಮಾಡೋದಕ್ ಬಿಡಿ, ಇಲ್ಲ ಅಂದ್ರೆ ಕೆಲ್ಸದೊಳ್ ಕೈಲಿ ಮಾಡ್ಸಿ. ಸರಿ, ನೀನೇ ಹೋಗಿ ಮಾಡ್ಕೊಂಡ್ ಬಾ. ಹೀಗೆ ಹೇಳಿದ್ರೆ ಖುಷಿ ಆಯ್ತು. ಇವಳು ಸ್ವಲ್ಪನೂ ಬದಲಾಗಿಲ್ಲ, ಅದೇ ಹುಡುಗಾಟತನ ಇದೆ. ಹೌದು ಇಂದು ಅಜ್ಜಿ, ತುಂಬಾ ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ. ಸ್ಪೀಡ್ ನೋಡ್ತಾ ಇದ್ರೆ ಕಾಫಿಗೆ ನಿಲ್ಸೋ ತರ ಇಲ್ಲ. ಅದೇ ಇಂದು ಅಜ್ಜಿ, ಟಿಫನ್ನು ಅಡ್ಗೆನೂ ಕೂಡ ಮಾಡಿಡ್ತಾಳೇನೋ ಅನ್ಸ್ತಿದೆ ಅಷ್ಟೇ. ಹೋಗ್ಲಿ ಬಿಡು, ಅವಳಿಗಾದ್ರೂ ಹಾಗನ್ನಿಸ್ತಲ್ಲ. ಇಲ್ಲಿವರೆಗೂ ಈ ಮನೆ ಸೊಸಿಗೆ ಹಾಗನ್ಸಿಲ್ಲ. ಈ ಮುದುಕಿ ಯಾವಾಗ್ಲೂ ರೆಡಿಯಾಗಿರ್ತಾಳೆ ನನ್ನನ್ನು ಏನೋ ಒಂದು ಅನ್ನೋದಕ್ಕೆ. ನೋ ಥ್ಯಾಂಕ್ಸ್. ಥ್ಯಾಂಕ್ ಯು. ಕಾಫಿ ಕುಡಿ, ತಣ್ಣಗಾಗೋಗುತ್ತೆ. ಎಂತ ಒಳ್ಳೆ ಹುಡುಗಿ ಅಲ್ವಾ? ನೋಡ್ತಾ ಇದೆಯಲ್ಲ, ನಿನಗೇನು ಡೌಟ್ ಬರ್ತಾ ಇಲ್ವಾ? ಈ ಅಖಿಲನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ನೀನ್ ಯಾರ ಮೇಲೆ ಕಣ್ಣು ಹಾಕ್ತೀಯೋ ಅವ್ರಿಗೆಲ್ಲ ಏನೋ ಒಂದು ಆಗ್ತಾ ಇದೆ. ಏನಾರು ಇದ್ರೆ ನಾನು ನೋಡ್ಕೋತೀನಿ, ನೀನ್ ಸುಮ್ಮನೆ ಕಾಫಿ ಕೊಡಿ.